ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ನಮ್ಮ ವಿಡಿಯೋಗಳಲ್ಲಿ ಈ ಶನಿ ಬದಲಾವಣೆ ನಂತರ ಅಂದ್ರೆ ಮಾರ್ಚ್ 29ರಂದು ಶನಿ ತನ್ನ ಜನ್ಮಸ್ಥಾನವಾದಂತಹ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂಥವಾಗಿ ಆ ಸ್ಥಾನವನ್ನು ಬದಲಾಯಿ 2.5 ವರ್ಷದ ನಂತರ ತನ್ನ ಸ್ಥಾನವನ್ನು ಬದಲಾಯಿಸುವಂತಹ ಕಾರಣದಿಂದ ಕೆಲವು ರಾಶಿಗಳಿಗೆ ಅದ್ಭುತವಾದಂತಹ ಯೋಗಗಳು, ಕೆಲವು ರಾಶಿಗಳಿಗೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಮತ್ತು ಸಾಡೆ ಸಾತಿನ ಸಮಸ್ಯೆ ಮತ್ತು ಉಂಟಾಗುವುದು, ಕೆಲವು ರಾಶಿಗಳಿಗೆ ವಿಮುಕ್ತಿಯಾಗುವುದು. ಆ ರೀತಿ ನೋಡಿಕೊಂಡರೆ ಕುಂಭರಾಶಿಯವರಿಗೆ ಈ ಶನಿ ಬದಲಾವಣೆ ನಂತರ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ? ಈ ಕುಂಭರಾಶಿಯವರು ಕಳೆದ 5.5 ವರ್ಷಗಳಿಂದ ಸಾಡೆ ಸಾತಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ 5.5 ವರ್ಷದ ಕಾಲದಿಂದ ಈಗ 3ನೇ ಹಂತಕ್ಕೆ ತಲುಪ್ತಾ ಇದೆ. ಈ ಸಾಡೆ ಸಾತಿನ ಸಮಸ್ಯೆಯಿಂದ ಕುಂಭರಾಶಿಯವರು ಸಾಕಷ್ಟು ಆತಂಕಗಳು, ಸಮಸ್ಯೆಗಳು, ಕೌಟುಂಬಿಕ ವಿಷಯಗಳಲ್ಲಿ ವಿಚಾರಗಳು, ವಾಗ್ವಿವಾದಗಳು, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಆತಂಕಗಳು ನೋಡ್ತಾ ಬರ್ತಾ ಇದ್ದಾರೆ. ಕೊನೆಯ ಹಂತದಲ್ಲಿ ಆಗಿರುವ ಕಾರಣದಿಂದ ಈ ಶನಿ ತನ್ನ ಬದಲಾವಣೆಯನ್ನ ಜನ್ಮರಾಶಿಯಾಗಿ ಮೀನರಾಶಿಯಾಗಿ ಮಾಡಿಕೊಳ್ಳುವಂತಹ ಕಾರಣದಿಂದ ಈ ಸಾಡೆ ಸಾತಿನ ಪ್ರಭಾವ ಕೆಲವು ಮಟ್ಟಿಗೆ ಕಮ್ಮಿನೇ ಇರುತ್ತೆ. ಯಾಕಂದ್ರೆ ಈ ಶನಿ ಮಹಾತ್ಮ ಕುಂಭರಾಶಿಯ ರಾಶ್ಯಾಧಿಪತಿ ಆಗಿರುತ್ತೆ. ತನ್ನ ಸ್ವಂತ ರಾಶಿಯಾದಂತಹ ಕುಂಭರಾಶಿಯ ಮೇಲೆ ಕೊನೆಯ ಹಂತದಲ್ಲಿ ಕೊಡುವಂತಹ ಪ್ರಭಾವ ಸಾಕಷ್ಟು ಮಟ್ಟಿಗೆ ಕಮ್ಮಿನೇ ಇರುತ್ತೆ. ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಅದೇ ರೀತಿ ಕೊನೆಯ ಹಂತ ಅಂದ್ರೆ ಶನಿ ದ್ವಿತೀಯದಲ್ಲಿ ಪ್ರವೇಶ ಮಾಡ್ತಾನೆ. 2ನೇ ಭಾವದಲ್ಲಿ ಇರುವಂತಹ ಶನಿ 2ನೇ ಭಾವವ ಫಲಿತಗಳ ಜೊತೆಗೆ ಮತ್ತು ಚತುರ್ಥ ಭಾವ, ಅಷ್ಟಮ ಭಾವ ಮತ್ತು ಏಕಾದಶ ಭಾವ ಫಲಗಳನ್ನು ಕೊಡ್ತಾ ಇರ್ತಾರೆ. ಅಂದ್ರೆ ಅಷ್ಟಮ, ಅರ್ಧಾಷ್ಟಮ ಶನಿ ಏಕಾದಶ ಫಲಗಳನ್ನು ಕೊಡ್ತಾ ಇರುವಂತಹ ಕಾರಣದಿಂದ ಸ್ವಲ್ಪ ಅನಾವಶ್ಯಕ ವಿಷಯಗಳಿಗಾಗಿ ಅನಾವಶ್ಯಕವಾಗಿ ವಿವಾದಗಳು, ವಿರೋಧ ಮತ್ತು ಸಂತಾನ ಮುಖಾಂತರ ಸ್ವಲ್ಪ ಚಿಂತಕ್ಕೆ ಈಡಾಗುವುದು, ಆರೋಗ್ಯದಲ್ಲಿ ಏರುಪೇರುಗಳಂತಹ ಸಮಸ್ಯೆಗಳನ್ನು ಕುಂಭರಾಶಿಯವರು ಈ ಶನಿ ಬದಲಾವಣೆಯ ನಂತರ ಕಾಣುವುದಕ್ಕೆ ಆಗುವುದಕ್ಕೆ ಅವಕಾಶ ಬರುತ್ತೆ. ಇದಕ್ಕೆ ಮುಂಚೆ ಹೇಳಿದಂಗೆ ಶನಿ ತನ್ನ ಸ್ವಂತ ರಾಶಿಯಾದಂತಹ ಕೊನೆಯ ಹಂತದಲ್ಲಿ ಬೀರುವಂತಹ ಪರಿಣಾಮಗಳಾಗಿರಲಿ, ಪ್ರಭಾವಗಳಾಗಿರಲಿ ಅಷ್ಟು ಮಟ್ಟಕ್ಕೆ ಬಾಧೆ ನೀಡಲ್ಲ. ಆದ್ರೂ ಈ ಧನಿಷ್ಠ ನಕ್ಷತ್ರದವರಿಗೆ ನಕ್ಷತ್ರ ಪರವಾಗಿ ನೋಡಿಕೊಂಡ್ರೆ ಸಕಲ ಸೌಖ್ಯ ಮತ್ತು ಸಕಲ ವಿಧವಾದ ಸೌಕರ್ಯಗಳು ಅವರಿಗೆ ಅನುಕೂಲವಾಗುತ್ತೆ. ವಿವಿಧ ಮೂಲಗಳ ಮುಖಾಂತರ ಇವರಿಗೆ ಕುಟುಂಬ ಸೌಖ್ಯವಾಗಿರೋದು, ಮಾನಸಿಕ ಸೌಖ್ಯವಾಗಿರಬಹುದು, ಅಥವಾ ಈ ವೃತ್ತಿ ಉದ್ಯೋಗಗಳೆಲ್ಲ ಸೌಕರ್ಯದ ಮೂಲಕ ಸಾಕಷ್ಟು ಅಂಶಗಳು ಇವರಿಗೆ ಕೂಡಿ ಬರುತ್ತೆ. ಇನ್ನ ಶತಭಿಷ ನಕ್ಷತ್ರದವರಿಗೆ ನೋಡಿಕೊಂಡ್ರೆ ಕೈ ಹಿಡಿದುವಂತಹ ಎಲ್ಲಾ ಕಾರ್ಯಗಳಲ್ಲಿ, ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ, ಒಂದು ಹೆಸರು ಮಾಡುವುದಕ್ಕೆ ಅಥವಾ ಇವರಿಗೆ ಗೌರವ ಮರ್ಯಾದೆಗಳು ಹೆಚ್ಚಾಗುವುದಕ್ಕೆ ಶನಿ ಬದಲಾವಣೆ ನಂತರ ಅನುಕೂಲವಾಗ್ತಾ ಇದೆ. ಇನ್ನು ಪೂರ್ವಭಾದ್ರ ನಕ್ಷತ್ರದವರು ಮಾತ್ರ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ. ಕೆಲವೊಂದು ಕಷ್ಟಗಳು, ನಷ್ಟಗಳು ಇವರನ್ನ ಕಾಡೋದಕ್ಕೆ ಕಾರಣವಾಗ್ತಾ ಇರದೆ. ಆ ಕಾರಣದಿಂದ ಈ 3 ನಕ್ಷತ್ರದವರು ಈ ಶನಿ ಬದಲಾವಣೆ ನಂತರ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಂಡರೆ ಶನಿ ಕೊಡುವಂತಹ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ ಅಥವಾ ಸಮಸ್ಯೆಗಳಿಂದ ಹೊರಬರಬಹುದು ಅನ್ನೋದಂತಹ ಹೊರಬೀಳಬಹುದು ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದ್ರೆ, ಮುಖ್ಯವಾಗಿ ಕುಂಭರಾಶಿಯವರು ಪ್ರತಿ ಶನಿವಾರದಂದು ತುಂಬಾ ನಿಷ್ಠೆಯಿಂದ ಆಗಿರಬೇಕಾಗಿರುತ್ತೆ. ಶನಿ ಮಹಾತ್ಮನ ವಾರ ಆಗಿರುತ್ತೆ. ಈ ಶನಿವಾರ ಪ್ರತಿ ವಾರ ಅಂದ್ರೆ ತಮ್ಮ ಜೀವನ ಪೂರ್ತಿ ಶನಿಯನ್ನ ಆರಾಧನೆ ಮಾಡಿದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಈ ಶನಿ ಬದಲಾವಣೆ ಆಗ್ತಾ ಇದೆ, ಈಗ ಮಾತ್ರನೇ ಪರಿಹಾರ ಮಾಡ್ಕೋಬೇಕಾ ಅಥವಾ ಈ ಶನಿ ನಮಗೆ ಸಾಡೆ ಸಾತಿನ ಕೊನೆಯ ಹಂತ ಈ ರೀತಿ ಈ ಸಮಯದಲ್ಲಿ ಮಾತ್ರನೇ ಪರಿಹಾರ ಮಾಡ್ಕೋಬೇಕಾ? ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಶನಿ ತನ್ನ ಜನ್ಮರಾಶಿಯಾದಂತಹ ಶನಿ ವಾರ ಆಗಿರುವಂತಹ ಶನಿವಾರ ಕುಂಭರಾಶಿಯವರಿಗೆ ರಾಶಿಯಾಧಿಪತಿ ಶನಿ. ಆ ಕಾರಣದಿಂದ ಜೀವನದಲ್ಲಿ ನಿತ್ಯವೂ ಶನಿಯನ್ನ ಆರಾಧನೆ ಮಾಡ್ತಾ ಇದ್ರು ಇವರಿಗೆ ಅದ್ಭುತವಾದಂತಹ ಫಲಗಳನ್ನು ಕೊಡ್ತಾ ಇರ್ತಾರೆ. ಶನಿ ಮಹಾತ್ಮ ತನ್ನ ಸ್ವಂತ ರಾಶಿಯಾದಂತಹ ರಾಶಿ ಮೇಲೆ ವಿಪರೀತವಾದಂತಹ ಯೋಗ ಕೊಡಲು, ವಿಪರೀತವಾದಂತಹ ಅವಕಾಶಗಳನ್ನು ಕೊಡಲು ಶನಿ ಮಹಾತ್ಮ ಸದಾ ಸಿದ್ಧರಾಗಿರ್ತಾರೆ. ಅದಕ್ಕೆ ಕುಂಭರಾಶಿಯವರು ಏನ್ ಮಾಡ್ಬೇಕು ಅಂದ್ರೆ ಕೆಲವಷ್ಟು ಪರಿಹಾರಗಳನ್ನ
ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಪ್ರತಿನಿತ್ಯವೂ ಶನಿ ಹೋರ ಸಮಯದಲ್ಲಿ ಇವರು ಓಂ ಶಂ ಶನಯೇ ನಮಃ ಅನ್ನುವಂತಹ ಮಂತ್ರವನ್ನ ಒಂದು 108 ಬಾರಿ ಪಠನೆ ಮಾಡಿದರೆ ಇವರಿಗೆ ಅದ್ಭುತವಾದಂತಹ ಯಶಸ್ಸನ್ನು ಕಾಣಬಹುದು. ಪ್ರತಿ ಶನಿವಾರ ಶನಿ ಹೋರ ಸಮಯದಲ್ಲಿ ಬೆಳಿಗ್ಗೆ 6ರಿಂದ 7 ಗಂಟೆ ಸಮಯ ಮಧ್ಯದಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಅಥವಾ ನವಗ್ರಹಗಳಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇವರು ಈ ಶನಿದೇವರಿಗೆ 19 ಬಾರಿ ಇವರ ಪಾರಾಯಣ ಮಾಡಬೇಕಾಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಶ್ಲೋಕವನ್ನ ಇವರು ನಿಷ್ಠೆಯಿಂದ ಪಠಿಸಿ ಆ ದಿನ ಪೂರ್ತಿ ನಿಷ್ಠೆಯಿಂದ ಇದ್ದರು ಇವರಿಗೆ ಅದ್ಭುತವಾದಂತಹ ಫಲಗಳು ಸಿಗುತ್ತೆ. ಮತ್ತೆ ಇನ್ನ ಯಾವ ರೀತಿ ಪರಿಹಾರಗಳು ಮಾಡ್ಕೋಬೇಕು, ಉತ್ತಮ ಫಲಗಳು ಬೇಕು ಅಂದ್ರೆ ಇವರು ಶನಿವಾರದ ದಿನ ಈ ಅವಶ್ಯಕತೆ ಇರುತ್ತೋ ಅವರಿಗೆ ಕಪ್ಪು ಎಳ್ಳು ಮತ್ತು ಅಥವಾ ಕಪ್ಪು ವರ್ಣದಲ್ಲಿರುವಂತಹ ವಸ್ತುಗಳು, ಅದು ಛತ್ರಿ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ನೀವು ಅವಶ್ಯಕತೆ ಇರುವವರೆಗೆ ದಾನ ಕೊಡುವುದರಿಂದ ನಿಮಗೆ ಶನಿ ಅದ್ಭುತವಾದಂತಹ ಯೋಗ ನೀಡ್ತಾ ಇರ್ತಾರೆ. ಸೇವೆ ಮಾಡೋದ್ರಿಂದ, ಕಾಗೆಗಳಿಗೆ ಆಹಾರವನ್ನು ನೀಡುವುದರಿಂದ, ಪಕ್ಷಿಗಳಿಗೆ ನೀರನ್ನು ನೀಡುವುದರಿಂದ, ಈ ವೃದ್ಧರಿಗೆ ಅಂಧರಿಗೆ ಸಹಾಯವನ್ನು ಸೇವೆಯನ್ನು ಮಾಡುವುದರಿಂದ ಈ ರೀತಿ ಮುಖಾಂತರ, ಈ ಸೇವೆಗಳ ಮುಖಾಂತರ ನಿಮಗೆ ಶನಿ ಅನುಕೂಲ ಮಾಡ್ತಾರೆ. ವರ್ಷದಲ್ಲಿ ಯಾವುದೋ ಒಂದು ಶನಿವಾರ ಒಂದು 5 ಅಥವಾ ಒಂದು 11 ಬ್ರಾಹ್ಮಣರಿಗೆ ಮನೆಗೆ ಕರೆದುಬಿಟ್ಟು ಅವರಿಗೆ ಅನ್ನದಾನ ಮಾಡಿ, ಅನ್ನದಾನ ನಂತರ ಅವರಿಗೆ ನಿಮಗೆ ಕೈಲಾದಷ್ಟು ಸಂಭಾವನೆಯನ್ನ ದಕ್ಷಿಣೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದರೂ ನಿಮಗೆ ಶನಿ ಅದ್ಭುತವಾದಂತಹ ಯೋಗ ಫಲಗಳನ್ನು ನಿಮ್ಮ ಜೀವನ ಪೂರ್ತಿ ಕೊಡ್ತಾ ಇರ್ತಾರೆ. ಆ ಕಾರಣದಿಂದ ಈ ರೀತಿ ಪರಿಹಾರಗಳು ಮಾಡಿಕೊಳ್ಳೋ ಮುಖಾಂತರ ನೀವು ಈ ಶನಿ ಬದಲಾವಣೆಯಲ್ಲಾಗಲಿ ಅಥವಾ ನಿಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ವಿಷಯಗಳನ್ನ ಮತ್ತು ಸಾಕಷ್ಟು ಯಶಸ್ಸುಗಳನ್ನ ಪಡೆಯಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಖ್ಯವಾಗಿ ಕುಂಭರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ ಪರಮೇಶ್ವರನ ಆಶೀರ್ವಾದವಿರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.